ಅಮ್ಮ ಯಾವ ಕಡೆ ಅಂತ ಹೇಳಲಿಲ್ಲ. ಅಪ್ಶಕ್ನ ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರಾ? ಕ್ಷಮಿಸಿ ಅಮ್ಮ, ಶುಭ ಕಾರ್ಯ ಅಂತ ಗೊತ್ತಾಗ್ಲಿಲ್ಲ. ಮದುವೆಗ? ನಿನ್ನ ಮಗಳ ಮದ್ವೆ ಹೋಗಿ ಮುಯಿ ಕೊಟ್ಟು ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ದಾಮಿನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂತ ಹನುಮಂತಗ್ ಹೇಗ್ ಗೊತ್ತಿರುತ್ತೆ? ನಾವು ಹೇಳಿದ್ರೆ ತಾನೇ ಗೊತ್ತಾಗೋದು. ಹನುಮಂತು, ನಾವೀಗ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಓ ಹೌದಾ ಮಗ, ಇನ್ನೊಂದು 10 ನಿಮಿಷ ಅಲ್ಲಿರ್ತೀವಿ. ಸರಿ. ಮೋರೆ, ಏನ್ ಹನುಮಂತು? ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಪ್ಪ. ನಿಮ್ಮ ಹತ್ರ ಅಲ್ಲ, ವಕೀಲಮ್ಮವ್ರ ಹತ್ರ. ಮಾತಾಡಪ್ಪ, ಮಾತಾಡು. ಹೇಳು ಹನುಮಂತು. ಏನಿಲ್ಲ ಮೋರೆ, ಮನೆ ಎಲ್ಲ ಕ್ಲೀನ್ ಮಾಡಿ ತುಂಬಾ ದಿವಸ ಆಗಿತ್ತು. ನಾನೇ ಕ್ಲೀನ್ ಮಾಡ್ತೀನಿ. ಆದ್ರೆ ವಕೀಲಮ್ಮನವ್ರ ಹತ್ರ ರಜಾ ಹೆಂಗ್ ಕೇಳೋದು ಅಂತ ತುಂಬಾ ಒದ್ದಾಡ್ತಿದ್ಲು. ಅದಕ್ಕೆ ನಾನೇ ಕೇಳ್ತೀನಿ ಬಿಡು ಅಂತ ಹೇಳಿದೆ. ಅವಳು ಒಂದು ಅರ್ಧ ದಿವಸ ರಜಾ ಬೇಕಾಗಿತ್ತು ಅಮ್ಮವ್ರೆ. ಏನು ಏನಂದ್ರೆ ಮನೆ ಕ್ಲೀನ್ ಮಾಡಕ್ಕೆ ರಜಾ ಬೇಕಾ? ಅರಸನ್ ಕೋಟೆ ಅಂತ ಸದ್ರ ಅನ್ಕೊಂಡ್ಬಿಟ್ಟಿದೀರಾ ನೀವು? ದಾಮಿನಿ, ಅಲ್ಲ ಅಕ್ಕ, ಅವಾಗ ಹಿಂಗ್ ರಜಾ ಹಾಕ್ತಿದ್ರೆ ಮನೆ ಕೆಲ್ಸ ಮಾಡೋರ್ ಯಾರಕ್ಕ? ಹೋಗ್ಲಿ ಬಿಡು, ಬೇರೆಯವ್ರಿದಾರಲ್ಲ. ಆಯ್ತಕ್ಕ, ನೀವ್ ಹೇಳಿದ್ರಿ ಅಂತ ಸುಮ್ನಿರ್ತೀನಿ. ಈಗೇನು ಪಾರ್ವತಿಗೆ ರಜಾ ಬೇಕು ಅಷ್ಟೇ ತಾನೇ? ಹೌದು ಅಮ್ಮವ್ರೆ. ಆಯ್ತು, ತಗೊಳ್ಳಿ ಬಿಡು. ಸರಿ ಅಮ್ಮವ್ರೆ. ಯಜಮಾನ್ರೆ, ಅನನ್ಯವ್ರ ಮದ್ವೆಗೆ ನಾವಿಬ್ರೇ ಹೋಗ್ತಿರೋದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಚಿಕ್ಕ ಯಜಮಾನ್ರು ಬರ್ತಾ ಇದಾರೆ. ಹಾ ಪಾರು, ಅವನು ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ಜನನಿ ಅವ್ರಿಗೆ ಹೇಳಿಲ್ವಾ? ಇಲ್ಲ, ಅವಳು ಬಂದ್ರೆ ಮನೇಲಿ ಡೌಟ್ ಬರ್ಬೋದು ಅಂತ ಹೇಳಿಲ್ಲ. ಹೌದಾ? ಆದ್ರೆ ನನಗ್ ಮಾತ್ರ ಮದ್ವೆ ಕರೀದೇ ಇರೋದಕ್ ಬೇಜಾರಾಗ್ತಿದೆ. ಮದ್ವೆಗೆ ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತಾ ಇದೆಯಾ? ಹಾಗಲ್ಲ, ನಾನು ಅವ್ರಿಗೆ ಎಷ್ಟು ಹತ್ರವಾಗಿದ್ದೆ. ಒಂದ್ ಮಾತ್ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಹೋಗ್ಲಿ ಬಿಡು ಪಾರು, ಪಾಪ ಏನ್ ಅರ್ಜೆಂಟ್ ಇತ್ತೋ ಏನೋ. ಹೇಗಿದ್ರು ನನ್ ಜೊತೆನೆ ಬರ್ತಾ ಇದೆಯಲ್ಲ. ಆದ್ರೂ ಸರಿ, ಈಗೇನು ವಾಪಸ್ ಮನೆಗೆ ಹೋಗೋಣವಾ? ಅಯ್ಯೋ, ಹಾಗ್ ಮಾತ್ರ ಮಾಡ್ಬೇಡಿ. ನೀವ್ ಅವತ್ ಮಾಡಿದ ಅವಂತ್ರನೇ ಸಾಕು. ಅಂತೂ ಅಮ್ಮನ್ ಕಂಡ್ರೆ ಭಯ ಇದೆ ಅಂತ ಆಯ್ತು. ನಿಮ್ಗೆ ಇದೆ ಅಂದ್ಮೇಲೆ ನನಗಿರಲ್ವಾ? ಅದು ಕರೆಕ್ಟೇ. ಪಾಪ ಈ ಕ್ಷಣದವರೆಗೂ ಅನನ್ಯಂದೇ ಮದುವೆ ಅಂತ ನಂಬಿದಾಳೆ. ಅಲ್ಲಿಗೆ ಹೋದ್ಮೇಲೆ ನಮ್ಮಿಬ್ರು ಮದ್ವೆ ಅಂತ ಗೊತ್ತಾದಾಗ ಅದ್ ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ದೇವ್ರೆ, ಇವತ್ತಿನ ನನ್ನ ಪಾರು ಮದ್ವೆ ಯಾವ ವಿಘ್ನನೂ ಇಲ್ಲದೆ ನಡೆಯೋ ತರ ಆಗ್ಲಿ. ದೇವ್ರೆ, ಅನನ್ಯ ಅವರು ನಮ್ ಪ್ರೀತಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇವತ್ತು ಅವ್ರ ಪ್ರೀತಿ ಮದ್ವೆ ಆಗ್ತಿದ್ದಾರೆ. ನಾವಂತೂ ಏನು ಸಹಾಯ ಮಾಡೋದಕ್ಕಾಗ್ಲಿಲ್ಲ. ಅವ್ರ ಮದ್ವೆಗೆ ಏನು ತೊಂದರೆ ಆಗದೆ ಇರ್ಲಿ. ಏನಾದ್ರೂ ಬೇಡ್ಕೊಂಡ್ಯಾ? ಏನು? ಅನನ್ಯ ಅವ್ರ ಮದ್ವೆಗೆ ಯಾವ ಅಡ್ಡಿನೂ ಬರ್ದೇ ಇರ್ಲಿ ಅಂತ ಬೇಡ್ಕೊಂಡೆ. ಹಾಯ್ ಸರ್. ಹಲೋ. ನೀವು ಇಲ್ಲಿಗೆ ಬಂದಿದ್ದು ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ, ಚಾನ್ಸೇ ಇಲ್ಲ. ನೀವು ಒಬ್ಬರೇ ಬಂದಿದ್ದೀರಾ? ಆದಿತ್ಯ ಸರ್, ಪಾರ್ವತಿ ಅವರಲ್ಲಿ ಬಂದ್ರು ನೋಡಿ.
ಹಾಯ್ ಸರ್. ಹಾಯ್. ಏನ್ ಅನನ್ಯ ಅವ್ರೆ, ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಗಿನ ಮುಂಚೆ ನೀವೇ ಮದ್ವೆ ಆಗ್ತಾ ಇದ್ದೀರಾ? ಪರವಾಗಿಲ್ಲ ಬಿಡಿ, ಆದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ನನಗ್ ಒಂದ್ ಮಾತು ಹೇಳ್ದೆ ನೀವು ಮದ್ವೆ ಆಗ್ತಿದ್ದೀರಲ್ಲ, ನಾನು ಅಷ್ಟು ಬೇಡವಾದವಳಾಗೋದ್ನಾ? ಅರೆ ಪಾರ್ವತಿ, ಇವಳು ಯಾಕೆ ಇಲ್ಲಿ ಕೂತಿದ್ದಾಳೆ? ಅಯ್ಯೋ ದೇವ್ರೆ, ಇದು ನಿಜನಾ ಅಥವಾ ಇದು ನನ್ನ ಭ್ರಮೆನಾ? ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದ್ವೆ ಹೆಣ್ಣಿನ ತರ ರೆಡಿಯಾಗಿ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದಾಳೆ ಅಂದ್ರೆ ಇನ್ಯಾಕೆ ಮದ್ವೆ ಆಗಕ್ಕೆ ತಾನೇ? ಮದ್ವೆ ಆಗೋದಕ್ಕೆ ಹುಡುಗಿ ಏನೋ ರೆಡಿಯಾಗಿ ಬಂದಿದ್ದಾಳೆ, ಆದ್ರೆ ಹುಡುಗ ಯಾರು ಕಾಣಿಸ್ತಾ ಇಲ್ವಲ್ಲ? ಲೇ ದಡ್ಡಿ ದಾಮಿನಿ, ಏನೇ ಹಿಂಗ್ ಪ್ರಶ್ನೆ ಕೇಳ್ತಿದ್ಯಾ? ಇನ್ನಿ ಮೂದೇವಿನ ಮದ್ವೆ ಆಗಕ್ಕೆ ನಮ್ಮ ಆದಿತ್ಯ ತಾನೇ ಹಿಂದೆ ಬಿದ್ದಿರೋದು. ಅವನು ಇಲ್ಲೇ ಎಲ್ಲೋ ಇರ್ಬೇಕಲ್ಲ. ಅವಳನ್ನೇ ಹೋಗಿ ಕೇಳಿದ್ರೆ ನಿಜ ಗೊತ್ತಾಗುತ್ತಲ್ಲ. ಲೇ ದಡ್ಡಿ ದಾಮಿನಿ, ಮೊದ್ಲೋಗಿ ಈ ವಿಷಯನ ಅಕ್ಕನ್ಗೆ ಹೇಳೆ. ಅವಳನ್ನ ಕೇಳಿದ್ರೆ ಹೇಳ್ತಾಳ? ತಟ್ಟಿ ತಟ್ಟಿ, ಮೊದ್ಲೋಗಿ ಈ ವಿಷಯನ ಅಕ್ಕನ್ಗೆ ಹೇಳ್ತೀನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಕುಡಿಯೋದಕ್ಕೆ ಏನು ತಗೋತೀರಾ? ಕ್ಷಮಿಸಿ, ಅಮ್ಮ ಅವರು ಹೊರಗಡೆ ಏನು ತಗೊಳ್ಳಲ್ಲ. ಗೊತ್ತಿದೆ, ಆದ್ರೂ ಕೇಳಿದೆ. ಅಕ್ಕ 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 ಪಾರ್ವತಿ ಪಾರ್ವತಿ ಪಾರ್ವತಿಗೆ ಏನಾಯ್ತು? ಅಯ್ಯೋ, ಅವಳು ಸತ್ತಿಲ್ಲ, ನೀನ್ ಸುಮ್ನೆ ನಿಂತ್ಕೋ. ಅಕ್ಕ, ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳಿಗೇನ್ ಕೆಲ್ಸ ಇಲ್ಲಿ? ಅಕ್ಕ, ನಮ್ಮ ಆದಿತ್ಯನ ಜೊತೆ ಮದ್ವೆ ಆಗೋದಕ್ಕೆ ಬಂದಿದ್ದಾಳಕ್ಕ. ದಾಮಿನಿ, ಪಾರ್ವತಿ ಜೊತೆ ಆದಿ ಇದ್ದಿದ್ದನ್ನು ನೋಡಿದ್ಯಾ? ಆದಿತ್ಯ ನೋಡಿಲ್ಲಕ್ಕ, ಆದ್ರೆ ಮತ್ ನೀನೇ ಹೇಗ್ ನಿರ್ಧಾರ ಮಾಡ್ದೆ ಆದಿ ಪಾರ್ವತಿ ಮದ್ವೆ ಆಗ್ತಿದ್ದಾರೆ ಅಂತ? ಅಕ್ಕ, ಅದು ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದುವೆ ಹೆಣ್ಣಿನ ತರ ಇದ್ಲು. ನಮ್ಮ ಆದಿತ್ಯನ್ ಸುತ್ತ ಯಾವಾಗ್ಲೂ ಯಜಮಾನ್ರೆ ಯಜಮಾನ್ರೆ ಅಂತ ಫ್ಯಾನ್ ತರ ತಿರುಗ್ತಿರ್ತಾಳಲ್ಲ, ನಮ್ಮ ಆದಿತ್ಯನ್ ಮನ್ಸನ್ ಕೆಡಿಸಿ ಮದ್ವೆ ಆಗಕ್ ಕರ್ಕೊಂಡ್ ಬಂದಿದ್ದಾಳೇನೋ ಅಂತ ಅನ್ನಿಸ್ತಕ್ಕ. ಅಮ್ಮ, ನನ್ನ ಮಗಳ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡಬೇಡಿ. ಅವಳು ಯಾವತ್ತು ದೊಡ್ಡ ಯಜಮಾನ್ರನ್ನ ತನ್ನ ಗಂಡ ಅನ್ನೋ ಭಾವನೆಯಲ್ಲಿ ನೋಡ್ದವಳೆ ಅಲ್ಲ. ಉಂಡು ಮನೆಗೆ ದ್ರೋಹ ಬಗೆಯವಳಲ್ಲ ಅವಳು. ಮಗಳು ಮನೆ ಕ್ಲೀನ್ ಮಾಡಬೇಕು ಅಂತ ಮನೇಲೇ ಇದ್ದಾಳೆ. ನಿಮ್ಮೆದ್ರಿಗೆ ಫೋನ್ ಮಾಡ್ತೀನಿ, ಇರಿ, ಮಾತಾಡಿ, ಕೇಳಿಸ್ಕೊಳ್ಳಿ. ಅಪ್ಪ ಅಪ್ಪ ಯಾಕೆ ಫೋನ್ ಮಾಡ್ತಿರ್ಬೋದು? ಏನಪ್ಪ? ನೀನ್ ಯಾಕೆ ಫೋನ್ ತೆಗ್ದೆ? ಪಾರ್ವತಿಗೆ ಫೋನ್ ಕೊಡು. ಯಾಕಪ್ಪ? ಕೊಡು ಅಂದೆ. ಅಪ್ಪ, ಅದು ಮನೆಯೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ದಾಳೆ, ಅದಕ್ಕೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಮಲಗಿದ್ದಾಳಪ್ಪ. ಬರೀ ಮನೆ ಕ್ಲೀನ್ ಮಾಡಿದ್ದಕ್ಕೆ ಸುಸ್ತಾಗ್ಬಿಡುತ್ತಾ? ಮಲಗಿದ್ದು ಪರವಾಗಿಲ್ಲ, ಎಪ್ಸಿ ಫೋನ್ ಕೊಡು. ಇಲ್ದೇ ಇರೋ ಅಕ್ಕಂಗೆ ಎಲ್ಲಿಂದ ಅಪ್ಪ ಫೋನ್ ಕೊಡ್ಲಿ? ಅಪ್ಪ, ಅಕ್ಕ ಮಲಗ್ಬಿಟ್ಟಿದ್ಲಲ್ವಾ, ಮನೇಲಿ ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದ್ಬಿಟ್ಟಿದ್ದೀನಪ್ಪ. ಇವಾಗ ಹೋಗ್ತಾ ಇದ್ದೀನಿ, ಹೋಗಿದ ತಕ್ಷಣ ಅವಳಿಗೆ ಎಬ್ಬಿಟ್ಟು ಫೋನ್ ಕೊಡ್ತೀನಿ, ಸರಿನಾ? ಬೇಗ ಹೋಗಿ ಎಬ್ಬಿಸ್ಬಿಟ್ಟು ಕೊಡು ಕೊಡು. ಆಯ್ತಪ್ಪ. ಎಪ್ಸು ಎಪ್ಸು. ಬೇಡ,
ಬೇಡ ಹನುಮಂತು, ಅವಳನ್ನು ಎಬ್ಸೋದು ಬೇಡ. ಕೆಲಸ ಮಾಡಿ ಸುಸ್ತಾಗಿರೋರ್ನ ಎಬ್ಸಕ್ಕೆ ನನಗೆ ಮನ್ಸು ಬರ್ತಿಲ್ಲ. ಗಣಿ ಸುಳ್ಳು ಹೇಳ್ತಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳನ್ನು ಎಬ್ಸೋದು ಬೇಡ. ಆಯ್ತಮ್ಮ, ಬೇಡ ಬಿಡೋ ಗಣಿ, ತಪ್ಪಿಸ್ಬೇಡ. ಸರಿ ಅಪ್ಪ. ಹಬ್ಬ ಅಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಮುಂದೆ ಬಿರುಗಾಳಿ ಬರ್ದೇ ಇದ್ರೆ ಸಾಕು. ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದುವೆ ಹೆಣ್ಣಿನ ತರ ಇದ್ಲು. ನಮ್ಮ ಆದಿತ್ಯನ್ ಮನ್ಸನ್ ಕೆಡಿಸಿ ಮದುವೆ ಆಗಕ್ ಕರ್ಕೊಂಡ್ ಬಂದಿದ್ದಾಳೇನೋ ಅಂತ. ಬಂದ್ರೇನ್ರಿ ಇವರು? ಬಂದ್ರು ಸರ್. ಇದ್ಯಾರ್ದಮ್ಮ ಇಷ್ಟು ಬೆಲೆ ಬಾಳೋ ರೇಷ್ಮೆ ಸೀರೆ? ಅದು ಜನನಿಯವ್ರು ಕೊಟ್ರಪ್ಪ. ನಿನ್ನ ಮದುವೆಗೆ ಬೇಕಾದ್ರೆ ನೀನು ಈ ಸೀರೆನೇ ಉಟ್ಕೋಬಹುದು, ಅಷ್ಟು ಚೆನ್ನಾಗಿದೆ. ತಗ ತಗ. ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ನಮ್ಮ ಆದಿತ್ಯನ್ ಜೊತೆ ಮದುವೆ ಆಗೋದಕ್ಕೆ ಬಂದಿದ್ದಾಳಕ್ಕ. ಛ, ನಿನ್ ಮಗಳ ಮೇಲೆ ನೀನು ಅನುಮಾನ ಪಡ್ತಿದೀಯಾ? ನಿನ್ ಮಗಳಂತವಳು ಅಲ್ಲ. ಆ ದಾಮಿನಿ ಅಮ್ಮನವ್ರ ಥರ ನನ್ನ ಮನ್ಸಿಗೂ ಅನುಮಾನದ ಮಂಗ್ ಕವಿತಾ. ನನ್ನ ಮಗಳೇನು ಅಂತ ನಂಗೆ ಗೊತ್ತಿಲ್ವಾ? ಊರಲ್ಲಿರೋದೆಲ್ಲ ಇದೊಂದೇ ಥರದ ಸೀರೆನಾ? ಬೇರೆ ಯಾರೋ ಇರ್ತಾರೆ. ನನ್ನ ಮಗಳು ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಬಗೆಯಲ್ಲ. ಇವಳು ಅವಳಲ್ಲ. ನಿಮ್ಮ ಬ್ರೋ ಮತ್ತೆ ಅದಕ್ಕೆ ಬರಲಿಲ್ವಾ? ಒಳಗಡೆ ಇದ್ದಾರೆ. ಥ್ಯಾಂಕ್ ಯು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಗಂಡನ ಮನೆಯಲ್ಲಿ ಹೆತ್ತ ಮನೆಯ ಕೀರ್ತಿ ಮೆರೆಯೋ ಥರ ಬಾಳಮ್ಮ. ನಂಬಿ ಬಂದವಳನ್ನ ಕೊನೆವರೆಗೂ ಕೈ ಹಿಡಿದು ಕಾಪಾಡಪ್ಪ. ಸದಾ ಚೆನ್ನಾಗಿರಿ. ಹನುಮಂತು, ಚೆಕ್ ಬುಕ್ ತಗೊಂಡ್ ಬಾ. ಹಾ, ತಗೊಳ್ಳಿ. ದಯವಿಟ್ಟು ಇದನ್ನ ಸಹಾಯ ಅಂತ ತಿಳ್ಕೊಬೇಡಿ. ನಿಮ್ಮ ಮದುವೆಗೆ ಕೊಡ್ತಾ ಇರೋ ಉಡುಗೊರೆ ಅಂತ ತಿಳ್ಕೊಳ್ಳಿ. ತಗೊಳ್ಳಿ, ದಯವಿಟ್ಟು ತಗೊಮ್ಮ. ನೋಡಿ, ಇವರಿಂದ ಆಶೀರ್ವಾದ ಪಡೆಯೋದಕ್ಕಾಗ್ಲಿ ಉಡುಗೊರೆ ಪಡೆಯೋದಕ್ಕಾಗ್ಲಿ ನೀವು ಪುಣ್ಯ ಮಾಡಿರ್ಬೇಕು. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು. ತಗೊಳ್ಳಿ. ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಪ್ರೊಸೀಜರ್ ಎಲ್ಲ ಮುಗೀತಲ್ಲ? ಮುಗೀತು ಮೇಡಮ್. ನಾನಿನ್ ಬರ್ತೀನಿ. ಹೋಗಿ ಬನ್ನಿ ಮೇಡಮ್. ನೀವು ತುಂಬಾ ಅದೃಷ್ಟವಂತರು. ಅಖಿಲಾಂಡೇಶ್ವರಿ ಅಮ್ಮ ಅವ್ರ ಆಶೀರ್ವಾದ ತಗೊಂಡಿದ್ದೀರಿ. ಇನ್ನು ನಿಮ್ಮ ಕಷ್ಟ ಎಲ್ಲ ತೀರ್ತು ಅನ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಿ? ಇರಲಿ ಬಿಡಿ, ನನ್ನ ಮಗಳದು ನಿನ್ನ ವಯಸ್ಸೇ. ನನ್ನ ಮಗಳಿಗೆ ಆಶೀರ್ವಾದ ಮಾಡ್ತಿದ್ದೀನಿ ಅನ್ಕೋತೀನಿ. 100 ವರ್ಷ ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಿ. ಒಳ್ಳೆಯದಾಗಲಿ.
ನಿನ್ನ ಆಸೆ ಅಂತೆ ಮದುವೆಗೆ ಮುಂಚೆನೇ ಆಶೀರ್ವಾದ ಸಿಕ್ತು. ಖುಷಿನಾ? ಇವತ್ತು ನಾನು ನೋಡಿದ್ದೆ ಎಲ್ಲದರಲ್ಲೂ ಸಿಂಗಲ್ ಎಫೆಕ್ಟ್. ಅದ್ರಲ್ಲಿ ಒಂದಾದ್ರೂ ನಿಜ ಆಗಿರ್ಬಾರ್ದಿತ್ತ? ಇದೇನಪ್ಪ ಇದು? ಇಡೀ ಗ್ಯಾಂಗ್ ಇಲ್ಲಿದೆ. ಮೊದ್ಲು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ಅಕ್ಕ ಬೇಡ ಬೇಡ, ಇದು ಏನಾದ್ರೂ ನನ್ ಸಿಂಡ್ರೆಲ್ಲ ಎಫೆಕ್ಟ್ ಆಗ್ಬಿಟ್ಟಿದ್ರೆ, ಅಯ್ಯೋ ದೇವ್ರೆ, ಸುಮ್ನೆ ಅಕ್ಕನ ಹತ್ರ ಒದೆ ತಿಂದೆ. ಅಂತೂ ನಾವ್ ಅನ್ಕೊಂಡಂಗೆ ನಿಮ್ಮಿಬ್ರು ಮದ್ವೆ ಆಯ್ತು. ಇನ್ನು ಯಾರೇ ಅಡ್ಡಿ ಬಂದ್ರು ಕಾನೂನ್ ಪ್ರಕಾರ ನೀವು ಗಂಡ ಹೆಂಡತಿ. ಸೊ ಯಾರು ನಿಮ್ಮ ಮೇಲೆ ಹಕ್ಕು ಚಲಾಯಿಸೋದಕ್ಕಾಗಲ್ಲ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಈ ಶುಭ ಕಾರ್ಯ ನೀಡೋದಕ್ಕೆ ನೀವೇ ಕಾರಣ. ಇಟ್ಸ್ ಓಕೆ ಸರ್. ಪಾರ್ವತಿ ಅವರೇ, ನಿಮಗ್ ಖುಷಿನಾ? ಅಕ್ಕೆಗೆ ಬ್ರೋ ಜೊತೆ ಮದ್ವೆ ಆಗಿದ್ರ ಜೊತೆಗೆ ಸಾರಥಿ ಮತ್ತೆ ಮಾಮ್ ಆಶೀರ್ವಾದ ಸಿಕ್ಕಿರೋದಕ್ಕೆ ಫುಲ್ ಖುಷಿ ಆಗಿದ್ದಾರೆ ಅಲ್ವಾ ಅದಕ್ಕೆ? ಸರಿ ಸರ್, ನಾನಿನ್ ಹೊರಡ್ತೀನಿ. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಓಕೆ ಅನನ್ಯ, ಬಾಯ್. ಪಾರ್ವತಿ ಅವರೇ, ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಪ್ರೀತು, ನಾವಿನ್ ಹೊರಡ್ತೀವಿ, ನೀನು ಆರಾಮಪ್ಪ. ಆಹಾ, ಮದ್ವೆ ಆಗೋವರೆಗೂ ನಾವು ಬೇಕು, ಮದ್ವೆ ಆದ್ಮೇಲೆ ನಾವು ಬೇಡ. ಏನ್ ಬ್ರೋ ನೀನು ಫ್ರೆಂಡ್ಸ್ಗಳ ತರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಏಯ್ ಪ್ರೀತು, ನಾನು ಹಾಗೆ ಹೇಳಿದ್ದಲ್ಲ. ನೀನ್ ಹೇಗಿದ್ರು 2 ವೀಲರ್ ಬಂದಿದ್ಯಲ್ಲ, ಅದಕ್ಕೆ ಹೊರಡ್ತೀವಿ ಅಂತ ಅಂದೆ ಅಷ್ಟೇ. ಇಟ್ಸ್ ಓಕೆ ಬ್ರೋ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಬೇಗ ಹೊರಡು, ನಾನು ಸೀದಾ ಮನೆಗೆ ಹೋಗ್ತೀನಿ. ಜೊತೆಗೆ ಮನೆಗೆ ಹೋದ್ರೆ ಮಗುಗೆ ಡೌಟ್ ಬರ್ಬೋದು. ಈ ಟೈಮಲ್ಲಿ ನಾವು ಜಾಸ್ತಿನೇ ಹುಷಾರಾಗಿರ್ಬೇಕು. ಸರಿ ಸರಿ, ಹುಷಾರು. ಸರಿ ಹೊರಡ್ತೀವಿ. ಆಯ್ತು, ಹೊರಡೋಣ. ಯಾಕೆ ಪಾರು, ಒಂಥರ ಇದೆಯಾ? ನಮ್ಮ ಮದ್ವೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಯಜಮಾನ್ರೆ. ಜೀವನನೇ ನಾವು ಅನ್ಕೊಂಡಾಗ ನಡೆಯಲ್ಲ, ಮದ್ವೆ ನಡೆಯುತ್ತಾ? ಆದ್ರೂ ಆಸೆ ಆಕಾಂಕ್ಷೆಗಳಿರುತ್ತಲ್ವಾ? ಅದ್ ನನಗೂ ಇದೆ, ಆದ್ರೆ ಪರಿಸ್ಥಿತಿ. ಯೋಚನೆ ಮಾಡಬೇಡ ಪಾರು. 2 ಸಲ ಮದ್ವೆ ಆಗಿರೋ ನಮ್ಗೆ 3ನೇ ಸಲ ಮದ್ವೆ ಆಗುವಾಗ ಗ್ರ್ಯಾಂಡ್ ಆಗಿ ಎಲ್ಲರ ಮುಂದೆ ಎಲ್ಲರ ಆಶೀರ್ವಾದ ತಗೊಂಡಾಗೋಣ. ಓಕೆ? ಎಂತ ವಿಪರ್ಯಾಸ ಅಲ್ವಾ ಯಜಮಾನ್ರೆ ನಮ್ದು. ಎಲ್ರೂ ಒಂದ್ಸತಿ ಮದ್ವೆ ಆದ್ರೆ ನಾವ್ 2ನೇ ಸತಿ ಮದ್ವೆ ಆಗಿ ಈಗ 3ನೇ ಸತಿ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಅವಶ್ಯಕತೆ, ಅನಿವಾರ್ಯತೆ, ಸಮಯ, ಸಂದರ್ಭ ನಮ್ಮ ಜೀವನದಲ್ಲಿ ಇಂಥ ಆಟ ಆಡಿದೆ. ಆದ್ರೂ ಎಲ್ಲರಿಗೂ ಇಂಥ ಅವಕಾಶ ಸಿಗುತ್ತಾ ಹೇಳು? ನಿನ್ನ ನಂಬರಿಂದಾನೇ ಬರ್ತಾ ಇದೆ. ಗಣಿ ಮಾಡ್ತಿರ್ಬೇಕು. ಅಪ್ಪ ಏನಾದ್ರೂ ಫೋನ್ ಮಾಡಿದ್ರ ನಿಭಾಯಿಸ್ತೀನಿ ಅಂತ ಹೇಳಿದ. ಕೊಡಿ, ಏನ್ ವಿಷಯ ಅಂತ ಕೇಳ್ತೀನಿ. ಹಾಯ್ ಬಾವಾ, ಹೌ ಆರ್ ಯು? ವೇರ್ ಆರ್ ಯು? ಹಲೋ ಬಾವ, ನಾನ್ ಚೆನ್ನಾಗಿದ್ದೀನಿ ಕಣೋ. ಅಯ್ಯೋ, ಅದನ್ನೇ ಇಂಗ್ಲಿಷಲ್ಲಿ ಹೇಳಿ ಬಾವಾ. ಯಾಕಪ್ಪ? ನನ್ನ ಫ್ರೆಂಡ್ಸ್ ಮನಲ್ಲಿ, ಸ್ಕೂಲಲ್ಲಿ ಎಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಆಗ್ತಿದೆ ಬಾವಾ. ಆಯ್ತಾಯ್ತು, ಕಲ್ಸ್ಕೊಡ್ತೀನಿ ಬಿಡು. ಥ್ಯಾಂಕ್ ಯು ಸೋ ಮಚ್ ಬಾಬಾ. ಇದೇ ಖುಷಿಗೆ ಅಕ್ಕಂಗೆ ಫೋನ್ ಕೊಡ್ತೀರಾ? ಕೊಡೋದೇನು, ನಿಮ್ಮ ಅಕ್ಕನ ಕೈಲೇ ಫೋನ್ ಇದೆ, ಲೌಡ್ ಸ್ಪೀಕರ್ ಇದ್ದೀನಿ. ಹಲೋ ಅಕ್ಕ. ಹೇಳ್ ಗಣಿ, ಮದ್ವೆ ಮುಗೀತಾ? ಹೇಗಿದ್ದಾನೆ ಹುಡುಗ? ಹಾಕ್ತೀನಿ ನೋಡು. ಯಜಮಾನ್ರನ್ನ ಹುಡುಗ ಅಂತ್ಯಾ? ನನಗೆ ಕೆಟ್ಟ ಕೋಪ ಬರುತ್ತೆ ಗಣಿ. ಲೇ ಅಕ್ಕ, ನಾನ್ ಕೇಳಿದ್ದು ಅನನ್ಯವ್ರ ಮದ್ವೆ ಆಗಿದ್ದು ಹುಡುಗನ ಬಗ್ಗೆ. ನೀನ್ ನೋಡಿದ್ರೆ ನೀನೇನೋ ಬಾವನ್ನ ಮದ್ವೆ ಆಗಿ ನಾನು ಬಾವನ್ನ ಹುಡುಗ ಅನ್ನೇನೋ ಅನ್ನೋ ತರ ಕೋಪ ಮಾಡ್ಕೊಳ್ತಿದ್ಯಾ? ನನಗೇನೋ ಡೌಟ್ ಕಣೆ. ಅನನ್ಯವ್ರ ಮದ್ವೆ ಅಂತೇಳಿ ನೀನು ಬಾವ ಮದ್ವೆ ಆಗಿಲ್ಲ ತಾನೆ?
ನಿಜ ಹೇಳು, ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಏನು ನಾನು ನಿನ್ನಿಂದ ಮುಚ್ಚಿಡೋದಾ? ನಾಟಕ ಆಡ್ಬೇಡ ಪ್ರೀತು. ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಸರಿ, ಏನ್ ನಿನ್ ಪ್ರಶ್ನೆ ಕೇಳು. ನಾನು ನಿನ್ ಜೊತೆ ಬರ್ತೀನಿ ಅಂದಾಗ ಬೇಡ ಅಂತ ನನ್ನ ಹತ್ರ ಹೇಳಿದ ರೀಸನ್ನೇ ಬೇರೆ, ಅತ್ತೆ ಹತ್ರ ಹೇಳಿ ಹೋಗಿದ್ ರೀಸನ್ನೇ ಬೇರೆ. ಅಂದ್ರೆ ಇದ್ರ ಅರ್ಥ ಇಬ್ರಲ್ಲಿ ಒಬ್ರ ಹತ್ರ ಸುಳ್ಳು ಹೇಳಿದ್ಯಾ ಅಂತ ತಾನೆ? ಅಥವಾ ಇಬ್ರ ಹತ್ರನೂ ಸುಳ್ಳು ಹೇಳಿದ್ಯಾ? ನನ್ ಮೇಲೆ ಆಣೆ ಮಾಡಿ ಹೇಳು ಪ್ರೀತು, ನಿಜ ಏನು? ನಿನ್ನ ಹತ್ರ ಹೇಳಿದ ಸುಳ್ಳು, ಹಾಗೆ ಮೊಹಮ್ಮದ್ ಹತ್ರ ಹೇಳಿದ್ ಕೂಡ ಸುಳ್ಳೆ. ಹಾಗಾದ್ರೆ ನಿಜ ಏನು? ಅಂದ್ರೆ ಭಾವ ಪಾರ್ವತಿಯವರು ರಿಜಿಸ್ಟರ್ ಮ್ಯಾರೇಜ್ ಆದ್ರ? ಅವರಿಬ್ರು ಮದ್ವೆ ನೋಡೋ ಸಂದರ್ಭನ ನಿನ್ನಿಂದಾಗಿ ಕಳ್ಕೊಂಡೆ. ಯಾಕೆ ನನ್ನ ಬಿಟ್ಟು ಹೋದೆ ಪ್ರೀತು? ಎಲ್ರೂ ಸೇರಿ ನನ್ನನ್ನ ಹೊರಗಿನೋಳು ಮಾಡ್ಬಿಟ್ರಿ ಅಲ್ವಾ? ಅಯ್ಯೋ ಓಯ್, ಬೇಜಾರು ಮಾಡ್ಕೋಬೇಡ. ನಿನ್ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದ್ರೆ ಮದುವೆ ಆಗೋವರೆಗೂ ಈ ವಿಷಯ 4 ಜನ ಮಧ್ಯನೇ ಇರಲಿ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಲಿಲ್ಲ. ಸರಿ, ಅಟ್ಲೀಸ್ಟ್ ನನ್ನ ಹತ್ರ ಈ ವಿಷಯನಾದ್ರೂ ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ವಾ? ಯಾಕೆ, ನಾನು ನಿನ್ ಹೆಂಡತಿ ಅಲ್ವಾ? ಇದುವರೆಗೂ ನಾನು ನಿನ್ನಿಂದ ಯಾವ್ದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು? ಓಯ್, ನೀನೇನಂದ್ರೆ ನಂಗೆ ಗೊತ್ತಿಲ್ವಾ? ಈ ಸೀಕ್ರೆಟ್ನ ತುಂಬಾ ಜನಕ್ಕೆ ಹೇಳಿದ್ರೆ ಎಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಹೇಳಿಲ್ಲ ಅಷ್ಟೇ. ಆದ್ರೆ ಈಗಂತೂ ನಿಂಗೆ ಹೇಳಲೇಬೇಕಂತ ಬಂದೆ. ಪ್ರಾಮಿಸ್. ಬೇಕಿದ್ರೆ ನೋಡು, ಮದುವೆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಪ್ರೀತು, ಒಳಗ್ ಬರ್ಬೋದಾ? ಅಯ್ಯೋ ಡ್ಯಾಡ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಬನ್ನಿ. ನಾನು ಆವತ್ತು ಇದೇ ಮಾತು ನಿಮ್ಗೆ ಹೇಳಿದ್ದೆ, ನನ್ನನ್ನು ಬೇರೆಯವ್ರ ಥರ ಟ್ರೀಟ್ ಮಾಡಬೇಡಿ, ಏನೇ ವಿಷಯ ಇದ್ರೂ ಹಂಚ್ಕೊಳ್ಳಿ ಅಂತ. ಆದರೆ ನೀನೇನು ಮಾಡಿದೆ ಅನ್ನೋ ಅರಿವಿದೆಯಾ ನಿನಗೆ? ಹೇಳಪ್ಪ, ನೀನು ಮಾಡಿದ್ದು ನಿನಗೆ ಸರಿ ಅನಿಸ್ತಿದ್ಯಾ? ನಿಮ್ಮಿಬ್ರ ಮಧ್ಯೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಹೇಳ್ಕೊಡಿ. ಬೆಳಗ್ಗೆ ನಿನ್ನ ಮನೆಯಿಂದ ಹೋದಾಗಿದ್ದಾನೋ ಜನನಿ ಬೇಜಾರಾಗಿದ್ಲು. ನೀನು ಮನೆಗೆ ವಾಪಸ್ ಬಂದ ಮೇಲೂ ಗಮನಿಸಿದೆ, ಅವಳು ಹಾಗೇ ಇದ್ಲು. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮಿಬ್ರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ ಡ್ಯಾಡ್, ಆ ಥರ ಎಲ್ಲ ಏನೂ ಇಲ್ಲ. ಅದು ಬೆಳಗ್ಗೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೆ ಬೇಜಾರಷ್ಟೇ. ಹೌದೇನಮ್ಮ? ಹೌದು ಮಾವ. ಅಲ್ಲಪ್ಪ, ನೀನು ಹೋಗುವಾಗ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು ತಾನೆ? ಗಂಡ ಹೆಂಡತಿ ಅಂದಮೇಲೆ ಯಾವಾಗಲೂ ಜೊತೆಲೇ ಇರಬೇಕು. ಇನ್ನು ಮುಂದೆ ನೀನು ಎಲ್ಲೇ ಹೋದ್ರೂ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಸಾರಿ ಡ್ಯಾಡ್.
ಈ ಗಣಿ ನನ್ನ ಹತ್ರ ಒಂದು, ದಾಮಿನಿ ಅಮ್ಮ ಅವ್ರ ಹತ್ರ ಇನ್ನೊಂದು ಮಾತು ಹೇಳ್ತಾನಲ್ಲ. ಹನುಮಂತು, ಈಗ ಪರವಾಗಿಲ್ವಾ? ಸರ್, ಗಾಡಿ ನಿಮ್ದಾ? ಪಾರ್ವತಿ ಇಲ್ಲ ಮಲಗಿದಾಳೆ. ಅಪ್ಪ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಅಲ್ಲಿ ಏನಾಯ್ತು? ಎಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಮಲಗಿದಾಳಪ್ಪ. ಅಪ್ಪ ಇವಾಗ ಊಟ ಮಾಡಿ ಮಲಗಿದಾಳಪ್ಪ. ನಿಂತ್ಕೋಬೇಕು. ಯಾಕಪ್ಪ? ಪಾರು, ಮನೇಲೇ ಇದೆಯಾ ನೀನು? ಯಾಕೆ? ಏನಿಲ್ಲ, ಮಲ್ಕೋ ಮಲ್ಕೋ. ಹೇಳೋ ಬಾವ. ಬಾವಾ, ದಾಮಿನಿ ಮೇಡಮ್ ಫೋನ್ ಮಾಡಿದ್ರು. ಅಪ್ಪನೂ ಅವ್ರ ಜೊತೆನೆ ಇದ್ರು. ದಾಮಿನಿ ಮೇಡಮ್ ಅಕ್ಕಂಗ್ ಫೋನ್ ಕೊಡು ಅಂದ್ರು. ಎಲ್ಲಿ ಮನೇಲೆ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲಿ ಕೆಲ್ಸಕ್ಕೆ ಕರೀತಾರೋ ಅಂತ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ದೆ. ಅದಕ್ಕೆ ಅಪ್ಪ ಫೋನ್ ಇಸ್ಕೊಂಡು ಅವಾಗ್ಲೇ ನಾನು ಫೋನ್ ಮಾಡಿದಾಗ ಮಲಗಿದ್ದಾಳೆ ಅಂತ ಸುಳ್ಳು ಹೇಳ್ತಿ ಅಂತ ಚೆನ್ನಾಗಿ ಬೈದ್ರು. ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತದೆ, ಫೋನ್ ಕಟ್ ಮಾಡ್ಬಿಟ್ಟೆ. ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ರು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆಗ್ ಬರ್ಬೋದು. ಅವ್ರು ಏನಾದ್ರೂ ಮನೆಗ್ ಬಂದಾಗ ಅಕ್ಕ ಇಲ್ಲ ಅಂದ್ರೆ ಏನ್ ಮಾಡೋದ್ ಬಾವಾ? ನಂಗೆ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ ಕಣಿ, ನೀನ್ ಧೈರ್ಯವಾಗಿರು. ಚಿಕ್ಕಮ್ಮನ ಜೊತೆ ಸಾರ್ಥಿ ಇದ್ರು ಅಂದ್ರೆ ಅವ್ರು ಎಲ್ಲಿಂದ ಫೋನ್ ಮಾಡಿರ್ಬೋದು? ಅರಸನಕೋಟೆಯಿಂದ ಫೋನ್ ಮಾಡಿರ್ಬೋದಾ? ಇಲ್ಲ ಬಾವಾ, ಅವ್ರು ಫೋನ್ ಮಾಡಿದಾಗ ಗಾಡಿಗಳ ಸೌಂಡ್ ಎಲ್ಲ ಕೇಳಿಸ್ತಿತ್ತು. ಅವರು ಹೊರಗಡೆ ಇದ್ದಾರೆ ಅನ್ಸುತ್ತೆ. ಸರಿ, ನಾನು ಈಗಲೇ ಪಾರ್ವತಿನ ಕರ್ಕೊಂಡು ಮನೆಗೆ ಬರ್ತೀನಿ. ನೀನೇನು ಟೆನ್ಷನ್ ಆಗ್ಬೇಡ. ಸರಿ ಬಾವಾ. ಈಗೇನ್ ಮಾಡೋದು ಯಜಮಾನ್ರೆ? ಗಾಬರಿ ಆಗ್ಬೇಡ ಪಾರ್ವತಿ, ದೇವ್ರ ಮೇಲೆ ಭಾರ ಹಾಕೋಣ. ಸಾರ್ಥಿ ಕಾಲ್ ಮಾಡಿದಾಗ ವೆಹಿಕಲ್ ಸೌಂಡ್ ಬರ್ತಾ ಇತ್ತು ಅಂತ ಅಂದ. ಹಾಗಾದ್ರೆ ಅವರು ಮನೇಲಿರೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಏನೋ ಪರ್ಚೇಸ್ ಮಾಡೋದಕ್ಕೆ ಹೊರಗಡೆ ಹೋಗಿರ್ಬೇಕು. ಆಗ ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಗೊತ್ತಾಗಿ ಅನುಮಾನ ಬಂದು ಗಣಿಗೆ ಫೋನ್ ಮಾಡಿದ್ದಾರೆ. ಸಾರ್ಥಿ ಮನೆಗೆ ಬರೋದಕ್ಕಿಂತ ಮುಂಚೆ ನಿನ್ನ ಮನೆಗೆ ತಲುಪಿಸೋದು ನನ್ನ ಜವಾಬ್ದಾರಿ ಪಾರ್ವತಿ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಬಾ ಹೋಗೋಣ. ಏನು ಯೋಚನೆ ಮಾಡ್ತಿದ್ದೆ ಬ್ರೋ? ಅಮ್ಮಂಗೆ ಹೇಳ್ದೆ ಮದುವೆ ಆಗಿ ನಾನು ಅವ್ರಿಗೆ ದ್ರೋಹ ಮಾಡಿದ್ನ ಪ್ರೀತು. ಏನ್ರು ಹೇಗೆ ಕೇಳ್ತಿದ್ಯಾ? ಇದ್ರ ದ್ರೋಹ ಮಾಡೋ ಪ್ರಶ್ನೆ ಹೇಗೆ ಬರುತ್ತೆ? ನೀನು ಪ್ರೀತಿಸಿದ್ಯಾ? ನೀನು ಇಷ್ಟದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ ಅಷ್ಟೇ. ಆದರೆ ಅಮ್ಮ ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದಾರಲ್ವಾ ಪ್ರೀತು. ಅವ್ರು ಮಾತಾಡಿದ್ ಕೇಳ್ದಾಗಿಂದ ನಾನು ಅವ್ರಿಗೆ ದ್ರೋಹ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ನೀನು ಮದುವೆ ಆಗಿದ್ದಲ್ಲ ದ್ರೋಹ. ಪಾರ್ವತಿ ಅದಕ್ಕೆನ
ಲವ್ ಮಾಡಿದ್ದೆ ದ್ರೋಹ. ಪ್ರೀತು ಏನ್ ಹೇಳ್ತಾ ಇದ್ಯಾ? ಹಾಗಾದ್ರೆ ನಾನು ಪಾರ್ವತಿನ ಲವ್ ಮಾಡಬಾರ್ದಾಗಿತ್ತಾ? ಮಾಮ್ ಪರ್ಮಿಷನ್ ತಗೊಂಡು ಲವ್ ಮಾಡಬೇಕಾಗಿತ್ತು. ಆಗ್ತಿತ್ತ ಅದು? ಇಲ್ಲ. ಯಾಕಂದ್ರೆ ಮಾಮ್ ಇದಕ್ಕೆ ಒಪ್ಪಲ್ಲ ಅಂತ ನಿಂಗೂ ಗೊತ್ತಿತ್ತು. ಗೊತ್ತಿದ್ದು ಯಾಕೆ ಲವ್ ಮಾಡಿದೆ ಬ್ರೋ? ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಈ ಲವ್ ವಿಷಯದಲ್ಲಿ ಸಾಮಾನ್ಯವಾಗಿ ಹೆತ್ತವರು ಮಕ್ಕಳ ಪರ ನಿಲ್ಲಲ್ಲ. ಮಕ್ಕಳು ಬೇರೆಯವ್ರನ್ನ ಇಷ್ಟಪಡೋದನ್ನ ಹೆತ್ತವ್ರು ಒಪ್ಪಲ್ಲ. ಅದು ಗೊತ್ತಿದ್ದು ನಾವು ಲವ್ಗೆ ಬೀಳ್ತೀವಿ. ಯಾಕೆ ಹೇಳು? ಲವ್ಗೆ ಅಂತ ಪವರ್ ಅಂತ ಸೆಳೆತಾ ಇದೆ. ಅದು ಹೇಳಿ ಕೇಳಿ ಬರಲ್ಲ. ಮನಸ್ಸಿನ ಆಚೆಗೂ ಲವ್ಗೆ ಅಂತ ಒಂದು ಸ್ಪೇಸ್ ಇದೆ. ಹೃದಯದಲ್ಲಿ ಒಂದು ಪುಟ್ಟ ಜಾಗ ಇದೆ. ಆ ಜಾಗದಲ್ಲಿ ನಮ್ಗೆ ಇಷ್ಟ ಆಗೋರನ್ನ ಬೆಚ್ಚಿ ಕಾಪಾಡ್ಕೋಬೇಕು ಅನ್ನೋದೇ ಪ್ರತಿ ಪ್ರೇಮಿ ಆಸೆ ಆಗಿರುತ್ತೆ. ಕೆಲವರದ್ರ ಗೆಲ್ತಾರೆ, ಕೆಲವರು ಅದ್ರಲ್ಲಿ ಸೋಲ್ತಾರೆ. ಬ್ರೋ, ನಿಂಗೆ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ಒಳ್ಳೆ ಹುಡುಗಿ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಪಾರ್ವತಿ ಅವ್ರಿಗೆ ನಿಮ್ಗೆ ಸಿಕ್ಕಿರೋದು ನಿನ್ನ 7 ಜನ ಪುಣ್ಯ ಅಂತ. ಮಾಮ್ ಆಗ್ಲಿ ಡ್ಯಾಡ್ ಆಗ್ಲಿ ಅಷ್ಟೇ ಯಾಕೆ, ದೇವ್ರ ದುರ್ಬಿನ ಹಾಕೊಂಡು ಹುಡುಕಿದ್ರು ಪಾರ್ವತಿ ಅದಕ್ಕೆ ಎಷ್ಟು ಒಳ್ಳೆ ಹುಡುಗಿ ಸಿಕ್ತಿರ್ಲಿಲ್ಲ. ಇದನ್ ಬೇಕಾದ್ರೆ ಎದೆ ತಟ್ಕೊಂಡು ಹೇಳ್ತೀನಿ. ನೀನು ಹೇಳ್ತಾ ಇರೋದು ನಿಜ ಪ್ರೀತು. ಪಾರ್ವತಿನ ಹೆಂಡತಿಯಾಗಿ ಪಡ್ಕೊಳ್ಳೋದಕ್ಕೆ ನಂಗೆ 7 ಜನ್ಮ ಅಲ್ಲ 100 ಜನ್ಮದ ಪುಣ್ಯ ಮಾಡಿದ್ದೀನಿ. ಆದ್ರೆ ಅಮ್ಮನ ಒಪ್ಪಿಗೆ ಸಿಗ್ಬೇಕು ಅನ್ನೋದಷ್ಟೇ ನನ್ನ ಯೋಚನೆ. ಅವರಿಂದ ಲವ್ ವಿಷಯ ಅಂತೂ ಮುಚ್ಚಿಟ್ಟಿದ್ದಾಯ್ತು. ಆದ್ರೀಗ ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದ್ವೆನೂ ಆಗಿ ಅವ್ರ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ನೇನು ಸೀಕ್ರೆಟ್ಸ್ ನನ್ನಿಂದ ಮುಚ್ಚಿಟ್ಟಿಲ್ಲ ತಾನೆ? ಡ್ಯಾಡ್, ಯಾಕೆ ಈ ತರ ಕೇಳ್ತಿದ್ದೀರಾ? ಯಾಕಂದ್ರೆ ದಾಮಿನಿಗೆ ಇಮ್ಯಾಜಿನೇಷನ್ ಸಿಂಡ್ರೋಮ್ ಅನ್ನೋ ಕಾಯಿಲೆನೇ ಇಲ್ಲ. ನೀವುಗಳು ಅದನ್ನು ಹುಟ್ಟು ಹಾಕಿರೋದು. ಆ ಸುಳ್ಳನ್ನ ನಿಜ ಮಾಡೋ ನಾಟಕದಲ್ಲಿ ನಾನು ನಿಮ್ ಜೊತೆ ಸೇರ್ಕೊಂಡು ಪಾತ್ರಧಾರಿಯಾದೆ. ಹೀಗಿರ್ಬೇಕಾದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಇಳ್ದಿರೋ ಪಾರ್ವತಿನ ದಾಮಿನಿ ಹೇಗೆ ನೋಡಿರೋಕ್ ಸಾಧ್ಯ? ನೋಟಿಸ್ ಬೋರ್ಡ್ನಲ್ಲಿ ಆದಿತ್ಯ ಪಾರ್ವತಿ ಫೋಟೋ ನೋಡಕ್ ಹೇಗೆ ಸಾಧ್ಯ? ಪಾರ್ವತಿನ ದೇವಸ್ಥಾನದಲ್ಲೂ ನೋಡಿದೆ ಅಂತ ಹೇಗೆ ಹೇಳ್ತಾಳೆ? ಹಾಗಾದ್ರೆ ಅವಳು ನಿಜವಾಗ್ಲೂ ಕಾಯಿಲೆ ಇದೆಯಾ? ಇಲ್ಲ ಡ್ಯಾಡ್, ಆದ್ರೆ ಮಾಮ್ ಹೋಗಿ ನೋಟಿಸ್ ಬೋರ್ಡ್ ಹತ್ರ ನೋಡಿದಾಗ ಅದೇನೋ ಹೆಸರಿತ್ತಲ್ಲ, ಏನ್ ಅದು? ಹಾ, ಆನಂದ್ ಮತ್ತೆ ಪಾವನಿ ಅಂತಿತ್ತು ಅಂತ ಮಾಮ್ ಹೇಳಿದ್ರಲ್ಲ ಡ್ಯಾಡ್. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಡ್ಯಾಡ್? ಬ್ರೋ ಮೇಲೆ ನಂಬಿಕೆ ಅಲ್ವಾ? ಚಚೆ, ಕನ್ಸಲ್ಲೂ ಅವನ ಮೇಲಿರೋ ನಂಬಿಕೆ ಸುಳ್ಳಾಗಲ್ಲ. ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಾದ್ಮೇಲೆ ನನ್ನನ್ನ ನಿಮ್ ಸ್ನೇಹಿತ ಅನ್ಕೊಳ್ಳಿ, ನಿಮ್ ಪ್ರೀತಿಗೆ ನಾನ್ ಕಾವಲಾಗಿರ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದಿನಲ್ಲ. ಅಂಥದ್ರಲ್ಲಿ ದಾಮಿನಿ ಹೇಳಿರೋದು ನಿಜ ಆಗಿದ್ರೆ ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ನೀನು ಪಾರ್ವತಿ ಇಬ್ರು ಮದುವೆ ಆಗ್ಬೇಕಾಗಿತ್ತು ತಾನೆ? ಬಟ್ ಇದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಮಿಬ್ರು ಪ್ರೀತಿಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮ್ಮ ಅಪ್ಪನಿಂದ ಇಂಥ ದೊಡ್ಡ ವಿಷಯ ಮುಚ್ಚಿಟ್ಟು ನೀವಿಬ್ರು ಮದುವೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ದಾಮಿನಿಗೆ ಕಾಯಿಲೆ ಇಲ್ಲ ಅಂದಮೇಲೆ ಅವಳು ಯಾಕೆ ಹಾಗಂದ್ಲು? ಒಂದ್ ವೇಳೆ ಅವಳು ನಿಜವಾಗ್ಲೂ ಆ ಕಾಯಿಲೆ ಶುರು ಆಗ್ಬಿಟ್ಟಿದ್ಯಾ? ಯಾವುದಕ್ಕೂ ಇನ್ಮೇಲೆ ದಾಮಿನಿ ಹತ್ರ ನಾವು ಹುಷಾರಾಗಿರ್ಬೇಕು. ಏನಂತೀರಾ? ಹೌದು ಡ್ಯಾಡ್. ರಘು, ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಾರಣ? ಬೆಳಿಗ್ಗೆ ದಾಮಿನಿ ಮಾಡಿದ ಅವಾಂತರದಿಂದ ಮನಸ್ಸಿಗೆ ಒಂಥರ ಕಸಿವಿಸಿ ಆಗೋಗಿತ್ತು. ದೇವ್ರ ಪೂಜೆ ಮಾಡಿಸಿದಾಗ ಹರಕೆ ಕಟ್ಕೊಂಡಿದ್ದೆ, ಯಾಮಿನಿನೇ ನಮ್ಮ ಸೊಸೆಯಾಗಿ ಬರ್ಲಿ ಅಂತ. ಈಗ ನೋಡಿದ್ರೆ ಸರ್ಪ್ರೈಸ್ ಆಗಿ ಯಾಮಿನಿ ಮನೆಗೆ ಬಂದಿದ್ದಾಳೆ. ಇದು ಒಳ್ಳೆ ಬೆಳವಣಿಗೆ ಅಲ್ವಾ? ಆ ದೇವರನ್ನ ಬೇಡ್ಕೊಂಡಿದ್ರ ಪ್ರತಿಫಲ ಕಾಣಿಸೋದಕ್ಕೆ ಶುರುವಾಗಿದೆ. ಯಾಮಿನಿ ಆಗಾಗ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ರೆ
ಆದಿ ಮನಸ್ಸು ಬೇರೆ ಕಡೆ ವಾಲುದಿಲ್ಲ ಅನ್ಸುತ್ತೆ. ಹಾ, ಸರಿಯಾಗಿ ಹೇಳಿದ್ರಿ ಅಕ್ಕ, ಕರೆಕ್ಟ್. ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದೀಯಾ? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗ ಕೆಲವು ಸಲ ಮನಸ್ಸು ಚಂಚಲ ಆಗುತ್ತೆ. ಅಂಥ ಸಮಯದಲ್ಲಿ ಯಾವ ನಿರ್ಧಾರ ಬೇಕಾದ್ರೂ ತಗೋಬಹುದು. ಅದು ಕೆಟ್ಟದ್ದಾಗಿರ್ಬೋದು, ಒಳ್ಳೇದಾಗಿರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಆದಿತ್ಯನ್ ಮದ್ವೆನ ಯಾವುದೇ ಕಾರಣಕ್ಕೂ ಮುಂದೂಡೋದೇ ಬೇಡ. ಯಾಮಿನಿ ಜೊತೆನೆ ಆದಿತ್ಯನ್ ಮದ್ವೆ ಮಾಡ್ಬಿಡ್ಬೇಕು. ನಮ್ಮ ಆದಿ ಮದ್ವೆ ಆಗೋದು ಯಾಮಿನಿ ಜೊತೆಲೆ, ಬೇರೆ ಯಾರ ಜೊತೆಗೂ ಅಲ್ಲ. ಭಾವ್, ರೂಮ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಕೆಲಸದವರೆಲ್ಲ ನೀಟಾಗಿಟ್ಟಿದ್ದಾರೆ. ಕೆಲಸದವರು ಅಂದ್ರೆ ಯಾರು? ಪಾರ್ವತಿ ಅವರ? ಸಾರಿ, ಪಾರ್ವತಿ ಅವ್ರನ್ನ ಕೆಲಸದವರು ಅಂದಿದ್ದಕ್ಕೆ. ಇಟ್ಸ್ ಓಕೆ. ನೋಡಿ, ಪ್ರತಿಯೊಬ್ಬರಿಗೂ ಬೆಲೆ ಇರುತ್ತೆ. ನಾವು ಅದನ್ನ ಕೊಡಲೇಬೇಕು. ಅದನ್ನ ನಾವು ಪಾಲಿಸ್ಕೊಂಡ್ಬಂದಿದ್ದೀವಿ. ನೀವು ಆ ಥರ ಎಲ್ಲ ಹೇಳಿದ್ರೆ ನನಗಿಷ್ಟ ಆಗಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನೊಂದ್ಸತಿ ಈ ಥರ ರಿಪೀಟ್ ಆಗಲ್ಲ. ಅಬ್ಬಾ, ಅಂತೂ ನನ್ನ ಹುಡ್ದಿನ ಕೈ ಹಿಡಿದು ಕಾಪಾಡಿದ್ರಿ. ಥ್ಯಾಂಕ್ ಯು ಪಾರ್ವತಿ ಅವರೇ. ತಗೊಳ್ಳಿ ಮೇಡಮ್. ಅಯ್ಯೋ, ನನ್ನ ಮೇಡಮ್ ಅಂತ ಯಾಕೆ ಕರಿತಿದ್ದೀರಾ? ಈ ಮನೆಯಲ್ಲಿ ನಿಮ್ಗೆ ಒಳ್ಳೆ ಸ್ಥಾನ ಮಾನ ಇದೆ, ಆದ್ರೆ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಈಗ ಇವರನ್ನ ತಗೊಳ್ಳಿ. ಬೈ ಮಿಸ್ ಆಗಿ ಕೆಲಸದವರು ಅಂತ ನಿಮ್ಮನ್ನ ಅಂದಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡ್ರು ಗೊತ್ತಾ? ವಾವ್, ಕಾಫಿ ಸಕ್ಕತ್ತಾಗಿದೆ. ಫಿಲ್ಟರ್ ಕಾಫಿ ತಾನೆ? ಅದ್ಭುತವಾಗಿ ಮಾಡಿದ್ದೀರಾ ಪಾರ್ವತಿ ಅವರೇ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು. ಕೇಳಿ. ಪಾರ್ವತಿ, ನಿಂತ್ಕೋ. ಪಾರ್ವತಿ ಇಲ್ಲಿರೋದ್ರಿಂದ ನೀವು ಮಾತಾಡೋದಕ್ಕೇನೋ ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಏನಿಲ್ಲ, ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮ ಲೈಫ್ನಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳಿದ್ರಿ. ಅದು ನಿಜ ಅಲ್ಲ ತಾನೆ? ಇದೇ ಸರಿಯಾದ ಟೈಮ್. ನಿಜ ಏನು ಅಂತ ನಂಬಿಸೋಕೆ ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ. ಪಾರ್ವತಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಸಾರಿ, ಈ ಸತಿ ನಾನು ತಮಾಷೆ ಮಾಡಿದೆ. ಯಾಕೆ ಹಂಗಂದ್ರೆ ಗೊತ್ತಾ ಪಾರ್ವತಿ ಅವರೇ? ಹೋದ್ ಸತಿ ನಮ್ಮ ಮನೆಗೆ ಬಂದಾಗ ನಾನು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ನನ್ನ ಹತ್ರನೇ ತಮಾಷೆ ಮಾಡಿದ್ರು ಗೊತ್ತಾ? ಇವ್ರಿಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ ಅಲ್ವಾ ಪಾರ್ವತಿ ಅವರೇ? ಇಲ್ಲ, ನಾನು ಈಗ ಸತ್ಯ ಹೇಳಲಿಲ್ಲ ಅಂದ್ರೆ ಇನ್ಯಾವತ್ತೂ ಸತ್ಯ ಹೇಳೋದಕ್ಕಾಗಲ್ಲ ಅನ್ಸುತ್ತೆ. ಹೇಳ್ಬಿಡ್ತೀನಿ. ನಿಜಾನೇ ಹೇಳ್ಬೇಕು ನೀವು. ನಿಮ್ಮ ಯಜಮಾನ್ರ ಲೈಫ್ನಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನಾನಂತೂ ಅಖಿಲ ಅತ್ತೆ ಹತ್ರನೇ ಡೈರೆಕ್ಟಾಗಿ ಹೋಗಿ ಕನ್ಫರ್ಮ್ ಮಾಡ್ಕೊತೀನಿ. ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅತ್ತೆ. ಯಾರು ಏನೇ ಹೇಳಿದ್ರು ನಾನು ಮದುವೆ ಆಗೋದು ನಿಮ್ಮ ಮಗನ. ಚಿನ್ನ ಕಳೆದು ಹೋದ್ರೆ ತಗೋಬಹುದು, ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳಕ್ಕಾಗಲ್ಲ. ಇದ್ರಲ್ಲಿರೋ ಪಾರ್ವತಿ ಫೋಟೋ ತೆಗೆಸಿ ಚೈನ್ ನ ನಿನಗೆ ಕೊಡ್ತೀನಿ, ಜೋಪಾನವಾಗಿಟ್ಕೋ. ಆದಿತ್ಯ, ಏನಪ್ಪ ಇದು? ನಿನ್ ಜೀವನ
ದಿನಕ್ಕೊಂದು ತಿರುಗಿ ತಗೋತಾ ಇದೆ. ಏನಾಯ್ತಪ್ಪ? ಅಲ್ಲಪ್ಪ, ಅಖಿಲ ನೀನು ಕೊಟ್ಟ ಚೈನ್ ಲಾಕೆಟ್ನಲ್ಲಿ ಪಾರ್ವತಿ ಫೋಟೋ ಹೇಗೆ ಬಂತು? ಆ ಕೆಲಸ ಮಾಡಿದ್ದು ದಾಮಿನಿನೇ ಅಲ್ವಾ? ಎಕ್ಸಾಕ್ಟ್ಲಿ ಡ್ಯಾಡ್. ಇವರಿಬ್ಬರನ್ನ ಸಿಗಾಕ್ಸ್ಬೇಕಂತ ಏನಾದ್ರೂ ಒಂದು ಸಂಚ್ ಮಾಡ್ತಾನೆ ಇರ್ತಾರೆ. ಬಟ್ ಥ್ಯಾಂಕ್ಸ್ ಟು ಮಾಮ್, ಬ್ರೋ ಮತ್ತೆ ಅದಕ್ಕೆ ಫೋಟೋ ನೋಡಿನೂ ಇವರಿಬ್ಬರ ಮೇಲೆ ಅನುಮಾನ ಪಡಲಿಲ್ಲ. ಅದು ಇವರಿಬ್ಬರ ಮೇಲೆ ಅಖಿಲ ಇಟ್ಟಿರೋ ನಂಬಿಕೆನೇ ಕಾರಣ. ಆ ನಂಬಿಕೆಯಿಂದಲೇ ಇವತ್ತು ಆ ಲಾಕೆಟ್ನಲ್ಲಿ ನಿನ್ನ ಪಾರ್ವತಿ ಫೋಟೋ ಇದ್ರೂ ಅಖಿಲಾಗೆ ನಿನ್ ಮೇಲೆ ಅನುಮಾನ ಬರಲಿಲ್ಲ. ಆದ್ರೆ ಅಲ್ಲಿ ಅನುಮಾನ ಬರಬೇಕಾಗಿತ್ತು. ಏನ್ ಡ್ಯಾಡ್ ಹೀಗೆ ಹೇಳ್ತಿದ್ದೀರಾ? ಯಾಮಿನಿಗೆ ಅದಕ್ಕೆ ಮತ್ತೆ ಬ್ರೋ ಲವ್ ಬಗ್ಗೆ ಅನುಮಾನ ಬರಬೇಕಾಗಿತ್ತಾ? ಹೌದು, ಯಾಮಿನಿಗೆ ಅನುಮಾನ ಬಂದಿದ್ದಿದ್ರೆ ಇವನ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಸರಿತಿದ್ಲಲ್ವಾ? ಕರೆಕ್ಟ್ ಡ್ಯಾಡ್. ಛೇ, ಆ ರೀತಿ ಆಗ್ಬೇಕಾಗಿತ್ತು ಅಲ್ಲ ಬ್ರೋ? ಇಲ್ಲ ಪ್ರೀತು, ಯಾಮಿನಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನು ಮನೆ ತೋರಿಸುವಾಗ ಅವಳು ನನ್ನ ಲವ್ ಬಗ್ಗೆ ಕೇಳಿದ್ಲು. ಮತ್ತೆ ನನಗೆ ಲವರ್ ಇದ್ರ ಅಂತ ಹೇಳ್ಬಿಡ್ಬೇಕಾಗಿತ್ತು. ಇದ್ದಾಳೆ ಅಂದ್ರು ಖಂಡಿತ ನಂಬಲ್ಲ ಅಂತ ಅವಳೇ ಹೇಳಿದ್ಲು ಪ್ರೀತು. ಡ್ಯಾಡ್, ಈಗ ಏನ್ ಮಾಡೋದು? ಯಾಮಿನೇನೆ ತನ್ನ ಸೊಸೆ ಅಂತ ಅಖಿಲ ನಿರ್ಧಾರ ಮಾಡಿದ್ದಾಳೆ. ಆದ್ರೆ ಪಾರ್ವತಿನೇ ನನ್ನ ಸೊಸೆ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನಮ್ಮಿಬ್ಬರ ನಿರ್ಧಾರದಲ್ಲಿ ಯಾರ ನಿರ್ಧಾರ ಗೆಲ್ಲುತ್ತೆ ಅಂತ ನೋಡೇ ಬಿಡೋಣ. ನಮಗೊಂದು ಸುಳಿವು ಕೊಡದೆ ಹೆಣ್ಣು ನೋಡೋ ಶಾಸ್ತ್ರನ ನೆರವೇರಿಸ್ಬಿಟ್ಲು. ಆದ್ರೆ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಿಶ್ಚಿತಾರ್ಥನ ನಡ್ಸೋಕ್ಕೆ ನಾನು ಬಿಡಲ್ಲ. ಧೈರ್ಯವಾಗಿರು ಮಗನೇ. ಹೌದು ಬ್ರೋ, ಆ ಲಾಕೆಟಲ್ಲಿ ನಿನ್ನ ಅದಕ್ಕೆ ಫೋಟೋ ಹೇಗೆ ಬಂತು? ಅದನ್ನ ನಾನೇ ಮಾಡಿಸಿದ್ದು. ಹೌದಾ? ಮತ್ತೆ ಅದು ಚಿಕ್ಕಮ್ಮಗೆ ಹೇಗೆ ಸಿಕ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಪ್ರೀತು. ನಾನು ಕೊಟ್ಟಿದ್ದು ಪಾರ್ವತಿಗೆ, ಅದು ಹೇಗೆ ಅಮ್ಮನ ಬ್ಯಾಗ್ ಹೋಯ್ತು? ಬ್ರೋ, ಮೊದಲಿಗಿಂತ ನೀವು ತುಂಬ ಹುಷಾರಾಗಿರ್ಬೇಕು. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ನಿನ್ನ ಸಿಗಾಕ್ಸ್ಬೇಕು ಅಂತ ಚಿಕ್ಕಮ್ಮ ಕಾಯ್ತಾ ಇರ್ತಾರೆ. ಬಿ ಕೇರ್ಫುಲ್, ಆಯ್ತಾ? ಯಜಮಾನ್ರೆ, ಬರೋದಕ್ಕೆ ಹೇಳಿದ್ರಂತೆ. ಬಾರು, ನಿನಗೆ ನಾನು ನೆನ್ನೆ ಕೊಟ್ಟಿದ್ದ ಸರ ದಾಮಿನಿ ಚಿಕ್ಕಮ್ಮನ ಹತ್ರ ಹೇಗೆ ಹೋಯ್ತು? ಯಜಮಾನ್ರೆ, ಅದೇನಾಯ್ತು ಅಂದ್ರೆ ಅಪ್ಪ 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 ಅಖಿಲಮ್ಮನ ಜೊತೆ ಕಾರಲ್ಲಿ ಹೋಗೋವಾಗ ಅದು ಹೇಗೋ ಅಖಿಲಮ್ಮನ ಬ್ಯಾಗ್ ಸೇರಿದೆ. ಅದನ್ನ ದಾಮಿನಿ ಮೇಡಮ್ ನೋಡಿ ಇಷ್ಟೆಲ್ಲ ರಾತ ಅಂತ ಮಾಡಿದ್ದಾರೆ. ನಾನು ಮಾಡಿರೋ ಎಡವಟ್ಟಿಂದ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ಅಷ್ಟು ಆಸೆಯಿಂದ ಇಷ್ಟಪಟ್ಟು ಕೊಟ್ಟಿದ್ದ ಸರನ ಜೋಪಾನವಾಗಿ ಇಟ್ಕೊಳಕ್ಕಾಗ್ಲಿಲ್ವಾ ಪಾರ್ವತಿ? ಅದನ್ನ ಬೆಳಗ್ಗೆ ಕೇಳಿದಾಗ ಮನೆಯಲ್ಲೇ ಮರ್ತು ಬಂದೆ ಅಂತ ಯಾಕೆ ಸುಳ್ಳು ಹೇಳಿದೆ? ನಿಮಗೆ ಕೋಪ ಬಂದು ಎಲ್ಲರ ಮುಂದೆ ನನ್ನ ಬೈದ್ಬಿಟ್ರೆ ಅನ್ನೋ ಭಯದಿಂದ ನಾನು ಸುಳ್ಳು ಹೇಳಿದೆ. ಓ, ನಿನಗೆ ಸುಳ್ಳು ಹೇಳೋದಕ್ಕೂ ಬರುತ್ತಾ? ನಾನು ನಿನ್ನ ತುಂಬ ಮುಗ್ದೆ ಅಂತ ಅನ್ಕೊಂಡಿದ್ದೆ. ನಾನು ಮುಗ್ದೇನೆ. ನಿಮ್ಮ ಕೋಪಕ್ಕೆ ಬಲಿಯಾಗೋದಕ್ಕೆ ಇಷ್ಟ ಇಲ್ಲದೆ ನಾನು ಸುಳ್ಳು ಹೇಳ್ದೆ ಅಷ್ಟೆ. ಅಡುಗೆ ಕೆಲಸ ಮಾತ್ರ ಅಲ್ಲ, ಇನ್ ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಅಂದ್ರೆ ನೀನ್ ಇನ್ಚಾರ್ಜ್ ತಗೊಂಡು ಯಾವ್ಯಾವ ದಿನ ಏನೇನು ಅಡುಗೆ ಆಗಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನೀನ್ ಹೇಳಿ ಮಾಡಿಸ್ಬೇಕು, ಸರಿನಾ? ಕಂಗ್ರಾಟ್ಸ್ ಪಾರ್ವತಿ ಮೇಡಮ್, ಪ್ರಮೋಷನ್ ಆಗ್ಬಿಡ್ತು. ಇದೇ ಖುಷಿಗೇನು ಇಲ್ವಾ?
ಚಿಕ್ಕಪ್ಪ ನೀವು ಕೇಳ್ತೀರಂತ ಗೊತ್ತು, ಅದಕ್ಕೆ ಮುಂಚೆನೆ ಸ್ವೀಟ್ ಮಾಡಿಸಿದ್ವಿ. ಚೆನ್ನಾಗಿ ತಿನ್ನಿ. ಅಲ್ಲ ಮಾವ, ಅಡುಗೆ ಕೆಲಸ ಮಾಡೋದು ನಂಗೆ ಕಷ್ಟವಾದ ಕೆಲಸ ಅಲ್ಲ, ನಾನು ಇಷ್ಟಪಟ್ಟು ಮಾಡೋ ಕೆಲಸ ಅದು. ಆರೋಗ್ಯದ ಗುಟ್ಟು ಅಡಗಿರೋದೆ ಅಡುಗೆಯಲ್ಲಿ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೆ ನಾನೇ ನನ್ನ ಕೈಯಾರೆ ನಿಮ್ಮೆಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ಆದರೆ ನೀವು ಆ ಕೆಲಸನೇ ಮಾಡೋದು ಬೇಡ ಅಂತ ಇದ್ದೀರಾ. ಯಾಕಂದ್ರೆ ನನ್ನ ಮುದ್ದು ಸೊಸೆನ ಯಾರು ಲೇ ಮನೆ ಕೆಲಸದೊಳೆ ಅಂತ ಕರಿಬಾರ್ದು. ನೀನ್ ಮಾಡೋ ಅಡ್ಗೆನ ಯಾರು ಆಡ್ಕೋಬಾರ್ದು. ಈ ಕಾರಣಕ್ಕೆ ನಾನು ಹಾಗೆ ಮಾಡಿದೆ. ನಿನ್ನನ್ನು ಯಾರಾದ್ರೂ ಹೀಯಾಳಿಸಿ ಮಾತಾಡಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲಮ್ಮ. ನನಗೆ ಇಷ್ಟೊಂದು ನೋವಾಗುತ್ತೆ ಅಂದ್ರೆ ನಿನ್ನನ್ನು ಅಷ್ಟು ಪ್ರೀತಿಸೋ ನನ್ನ ಮಗನಿಗೆ ಇನ್ನು ಎಷ್ಟು ನೋವಾಗಬೇಡ ಹೇಳು. ತಗೊಳ್ಳಿ ಮಾವ. ಇಷ್ಟೊತ್ತು ನಾನು ನಿನ್ಗೆ ಹೇಳಿದ್ದೇನು, ಈ ಮನೆಯಲ್ಲಿ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ತಾನೆ? ಮಾವ, ನಾನು ಇದು ನಿಮಗೆ ಕೊಡ್ತಾ ಇರೋದು ಮನೆ ಕೆಲಸದೊಳಗಲ್ಲ, ಈ ಮನೆ ಸೊಸೆಯಾಗಿ. ತಗೊಳ್ಳಿ. ದುರ್ಬಲ ಸನ್ನಿವೇಶದಲ್ಲೂ ದೃಢವಾಗಿ ನಿಲ್ಲೋರು ಮಾತ್ರ ಬದುಕಲ್ಲಿ ಗೆಲ್ಲೋಕ್ ಸಾಧ್ಯ. ನಿನ್ನ ವಿಷಯದಲ್ಲೂ ಅಷ್ಟೇ. ಯಾಮಿನಿ ವಿಷಯ ನಿನ್ನ ಮನಸ್ಸಲ್ಲಿ ಕೊರಿತಾ ಇದ್ರು ನಾಳೆ ಒಂದಿನ ಒಳ್ಳೇದೇ ನಡೆಯುತ್ತೆ ಅನ್ನೋ ಭರವಸೆಯಲ್ಲಿದೆಯಾ? ಅದು ನಿನ್ನ ಮುಖದಲ್ಲಿ ಕಾಣ್ತಿದ್ಯಮ್ಮ. ಈ ನಿನ್ನಗೂ ಯಾವಾಗ್ಲೂ ಹೀಗೆ ಇರಲಿ. ನೂರು ಕಾಲ ನಿನ್ನ ಗಂಡ ಜೊತೆ ಸುಖವಾಗಿ ಬಾಳೋದು. ನೋಡ್ತೀಯಾ, ಇವತ್ತು ಕಾನೂನಿನ ಪ್ರಕಾರ ನಮ್ಮ ಮನೆ ಸೊಸೆಯಾಗಿದೆಯಾ ಅಂತ ಅಪ್ಪಂಗೆ ಫೀಲ್ ಆಗಿರಬೇಕು. ಅದಕ್ಕೆ ನಿನ್ನ ಈ ಮನೆ ಕೆಲಸದೊಳ ಪೋಸ್ಟಿಂದ ಅರಸನಕೋಟೆ ಉಸ್ತುವಾರಿ ಸಚಿವೆ ಆಗಿ ಮಾಡಿದ್ದಾರೆ. ಬರೋ ಇದೇ ಖುಷಿಗೆ ಏನು ಇಲ್ವಾ? ಇದೆ. ಇದೆಯಾ? ಯಜಮಾನ್ರೆ, ಇದು ನಿಮ್ಮ ರೂಮ್ ಅಲ್ಲ, ಯಾರಾದ್ರೂ ನೋಡಿದ್ರೆ ಕಷ್ಟ ಬಿಡಿ. ಮತ್ತಿದೆ ಅಂದ. ನಾನು ಹೇಳಿದ್ದು ಪಾಯಸನ, ನೀವೇನ್ ಅನ್ಕೊಂಡ್ರಿ? ಮುತ್ತು ಅನ್ಕೊಂಡೆ. ನಿನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ದಕ್ಕೆ ಶುಭಾಶಯಗಳು ಮಗಳ. ಅಂತೂ ನಿಮ್ಮಪ್ಪನ್ನೇ ಮೀರಿಸ್ಬಿಟ್ಟೆ ನಾನು. ಇಲ್ಲಪ್ಪ, ಇದಕ್ಕೆಲ್ಲ ಕಾರಣ ನೀನೆ. ನೀನ್ ತೋರಿಸಿದ ದಾರಿಲಿ ನಾನು ನಡೀತಿದ್ದೀನಿ ಅಷ್ಟೇ. ಇದರಿಂದಲೇ ಗೊತ್ತಾಗುತ್ತೆ ಅಖಿಲಮ್ಮನವ್ರಿಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನಾನು ನೋಡು, ಸೇರ್ಕೊಂಡಾಗ್ಲಿಂದು ಡ್ರೈವರ್ರೆ, ಈಗಲೂ ಡ್ರೈವರ್ರೆ. ಬಡ್ತೀನೂ ಇಲ್ಲ, ಗಿಡ್ತೂ ಇಲ್ಲ. ಇಬ್ರು ಸೇರಿ ನಿನಗೆ ಮಾತ್ರ ಮುಂಬರ್ತಿ ಕೊಟ್ಬಿಟ್ರು. ಅಯ್ಯೋ ಅಪ್ಪ, ನಾನು ಈಗಲೇ ಹೋಗಿ ನಂಗೆ ಯಾವ ಬಡ್ತೀನೂ ಬೇಡ, ನಾನು ಮುಂಚೆ ಯಾವ ಕೆಲಸ ಮಾಡ್ಕೊಂಡಿದ್ನೋ ಇನ್ನು ಮುಂದೆ ಅದನ್ನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಖಿಲಮ್ಮಂಗೆ ಹೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ. ದಡ್ಡಿ, ಮಕ್ಕಳ ಬೆಳವಣಿಗೆನ ಕಂಡು ಹೊಟ್ಟೆ ಉರ್ಕೊಳ್ಳೋ ಅಪ್ಪ ಅಂದ್ರು ಪ್ರಪಂಚದಲ್ಲೇ ಇಲ್ಲ ಕಣೆ.